500 ರೂಪಾಯಿ ಓಟು 1000 ರೂಪಾಯಿ ಇದು ಬಿಡ್ರಿ ಮಾತು. ಸುಮಾರು 10 ವರ್ಷದಿಂದ ನಾನು ಹಿಂಗೆ ಮೋಸ ಮಾಡ್ಕೊಂತ ಬರ್ತಾ ಇದ್ದಾರೆ. ನಾವು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು? ಯಾಕೆ ಇಡೀ ಇಂಡಿಯಾದಾಗ ಯಾಕೆ BJP ಸರ್ಕಾರ ಇಲ್ಲ? ಏನು ಮಾಡ್ತೈತಿ? ಇಷ್ಟು ದಿನ ಮಲ್ಲಿಕಾರ್ಜುನ ಅವರು ಹೇಳ್ತಿದ್ರು ನಮ್ಮ ಅಪ್ಪನ ದನ ಕಾಯ್ತಿದ್ರಿ ನೀವು, ಈಗ ನನ್ನ ಮಗನ ದನ ಕಾಯಿರಿ ಅಂತ. ನೋವಿದೆ, ಆಕ್ರೋಶ ಇದೆ. ಮುಸಲ್ಮಾನಿಗೆ ಬರೇ ಯೂಸ್ ಮಾಡಿರೋದು ಇವರು. ಏನಪ್ಪ ನೀವು ಡೆವಲಪ್ಮೆಂಟ್ ಮಾಡಿದ್ರಿ? ಏನು ನಿಮಗೆ ಹಕ್ಕಿದೆ ಇಲ್ಲಿ ಓಟ್ ಕೇಳಕ್ಕೆ ಇಲ್ಲಿ ಎಲೆಕ್ಷನ್ ನಿಂದ್ರಾಗ? ಏನು ಸರ್, ಏನು ಮಾತಾಡಕ್ಕೆ ಬರಲ್ಲ ನಿಮ್ಮ ಮೀಟಿಗೆ, ಅವನಿಗೆ ಕರ್ಕೊಂಡ್ಬಂದು ಇಲ್ಲಿ ಎಲೆಕ್ಷನ್ ನಿಲ್ಲಿಸ್ತಾರಂತೆ. ಅರ್ಥ ಆಯ್ತು ಅನ್ಸುತ್ತೆ. ಯಾಕೆ BJP ಹೆಸರು ತೊಗೊಂಡು ಮುಸಲ್ಮಾನಿಗೆ ನೀವು ಗೊತ್ತೀರಿ? ನೀವು ಐತಲ್ಲ ಬೇಡ, ನೀವು ಬರಬೇಡ್ರಿ. ನೀವು 100ಕ್ಕೆ 100 100% ಸೋಲ್ತೀರಿ. ನೀವು ಏನಾಗಿದೆ ಅಂತಂದರೆ ಇಷ್ಟು ದಿನ ಮಲ್ಲಿಕಾರ್ಜುನ ಅವರು ಹೇಳ್ತಿದ್ರು ನಮ್ಮ ಅಪ್ಪನ ದನ ಕಾಯ್ತಿದ್ರಿ ನೀವು, ಈಗ ನನ್ನ ಮಗನ ದನ ಕಾಯಿರಿ ಅಂತ. ಕ್ಲಿಯರ್ ಕಟ್ಟಾಗಿ ಕಾಣಕತ್ತಿದೆ ಮುಂದೆ. ನಮ್ಮ ಅಪ್ಪನ ಹಿಂದೆ ತಿರುಗ್ತಿದ್ರಿ ನೀವು ದನ ಹೊಡ್ಕೊಂಡು, ಈಗ ನನ್ನ ಮಗನ ಹಿಂದೆ ತಿರುಗ್ರಿ ನೀವು, ಬೇರೆದೇನಿಲ್ಲ. ಈ ಆಕ್ರೋಶ ಯಾಕೆ ಹುಟ್ಟಕ್ಕೆ ಕಾರಣ ಅಂದರೆ ಅವರು ಈ ಇಂಥವೆಲ್ಲ ಅರ್ಥಗಳಿಂದ ಈ ನಮೂನೆ ಆಗಿರೋದು. ರುಕೋ ಜರ ಸಬರ್ ಕರೋ. 33 ಇವ್ರಿಗೆ ಓಟ್ ಕೇಳಕ್ಕೆ ಇವ್ರು ಎಲೆಕ್ಷನಿಗೆ ಬರ್ತಾರಲ್ಲ ದಕ್ಷಿಣ ವಿಧಾನಸಭೆಗೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ? ನಾನು ಎಲ್ಲ ಮಾಧ್ಯಮದವರಿಗೆ ನಾನು ಒಂದು 3 ಜನರಿಗೆ ಮಾತಾಡಿದ್ದೀನಿ. ನಾನು ಇದೇ ಕೇಳೋದು, ಏನಪ್ಪ ನೀವು ಡೆವಲಪ್ಮೆಂಟ್ ಮಾಡಿದ್ರಿ? ಏನು ನಿಮಗೆ ಹಕ್ಕಿದೆ ಇಲ್ಲಿ ಓಟ್ ಕೇಳಕ್ಕೆ ಇಲ್ಲಿ ಎಲೆಕ್ಷನ್ ನಿಂದ್ರಾಗ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾವುದಾರ ನೀವು ಒಂದು ಕೆಲಸ ಮಾಡಿಸಿದ್ರಿ? ಎಷ್ಟು ಡಿಪಾರ್ಟ್ಮೆಂಟ್ ಬರಬೇಕು ಒಂದು MLA ಕಾನ್ಸ್ಟಿಟ್ಯೂನ್ಸಿಗೆ? ಆ ಡಿಪಾರ್ಟ್ಮೆಂಟ್ಗೆ ಒಂದರ ಡಿಪಾರ್ಟ್ಮೆಂಟ್ ಪೂರ ನೀವು ಮಾಡಿ ತೋರಿಸಿದ್ರಿ ಅಂತ ಇದ್ದರೆ ನೀವು ಬರ್ರಿ ಎಲೆಕ್ಷನಿಗೆ. ನಾವು ಬೇಡ ಅನ್ನಲ್ಲ, ನಾವು ಬೇರೆ ಪಕ್ಷ ಆಗಿರ್ಬೋದು, ನಾನು ಅದು ಹೇಳಲ್ಲ. ಇವತ್ತು ಮುಸಲ್ಮಾನರಿಗೆ ಐತಲ್ಲ, ನಿಮ್ಮ ತಂದೆಯವರು ಒಂದು ಮಾತು ಕೊಟ್ಟಿದ್ರು, ನಾವು ಮುಸಲ್ಮಾನರು ನಾನು ಇರೋವರಿಗೆ ನಾನು ಇದ್ರೆ ನಿಲ್ಲದ್ರೆ ಮುಸಲ್ಮಾನರು ಒಂದು MLA. ಇವತ್ತು ಅಲ್ಪಸಂಖ್ಯಾತರಿಗೆ ನೀವು ಕಡೆಗಣಿಸಿ ನೀವು ಕೆಲಸ ಮಾಡ್ತೀರಿ. ಯಾಕೆ ಯಾಕೆ ಹಲವಾರು ಬಾರಿ ಅಲ್ಪಸಂಖ್ಯಾತರಿಗೆ ಕಡೆಗಣಿಸಿ ಮಾತಾಡ್ತೀರಿ ನೀವು. ಏನಾರ ಆದರೆ ನಿಮ್ಮ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಏನಂತಾರೆ ಅಂದರೆ BJP ಆತ, ಕಾಂಗ್ರೆಸ್ BJP ಆತ. ಭಾರತ ದೇಶದಲ್ಲಿ BJP ಬಂದಿದೆ, ಮುಸಲ್ಮಾನರ ಜೀವನ ಯಾಕೆ ಮಾಡೋಕತ್ತಿಲ್ಲ? ಯಾಕೆ BJP ಹೆಸರು ತೊಗೊಂಡು ಮುಸಲ್ಮಾನರಿಗೆ ನೀವು ಗೊತ್ತೀರಿ? ನೀವು ಐತಲ್ಲ ಬೇಡ, ನೀವು ಬರಬೇಡ್ರಿ. ಬೇರೆ ಯಾರಿಗಾರ ಡೆವಲಪ್ಮೆಂಟ್ ಬೇರೆಯವ್ರಿಗೂ ಕೊಡ್ರಿ, ಮುಸಲ್ಮಾನರು ಇನ್ನೊಬ್ಬರಿಗೆ ಕೊಡ್ರಿ, ಇಲ್ಲ ಅಂತಲ್ಲ. ಒಂದು ಬಿಟ್ಟು ಕೊಡ್ರಿ, ನೀವು ಕ್ಷೇತ್ರ ಬಿಟ್ಟುಕೊಟ್ಟು ಆರಾಮಾಗಿ ನೀವು ಇರೋದು ಕಲೀರಿ ಸಾಕು. ನೀವು ಮಾಡಿದ್ರಿ, ನಿಮಗೆ 7 ಬಾರಿ ನಿಮಗೆ ಗೆಲ್ಸಿದ್ದಾರೆ. ಇಲ್ಲೇ ನೀವು ಸಚಿವರು ಆಗಿದ್ರಿ, ಕ್ರೀಡಾ ಸಚಿವವಾಗಿ ಆಗಿದ್ರಿ. ಆಮೇಲೆ ನಿಮ್ಮ ಅಪ್ಪಾಜಿ ಅವರು ಸಚಿವರಾಗಿದ್ದಾರೆ. ಇಲ್ಲಿ ಹಲವಾರು ಬಾರಿ ನೀವು ಗೆತ್ಕೊಂಡು ಬಂದಿರಿ. ಬಿಡ್ರಿ, ಈಗ ಮುಸಲ್ಮಾನ ತಾಯಿಯವರು ಸಂಸದರು ಅವರಿಗೂ ಕೊಟ್ಟಿದ್ದೀವಿ. ಅವ್ರು ಇಲ್ಲಿವರೆಗೆ ಐತಲ್ಲ ಸಂಸದರು ಬಂದೈತಲ್ಲ, ಯಾರಿಗೆ ಒಂದು ಟ್ಯಾಂಕ್ಸ್ ಅಂತ ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ ಇವರು. ಒಂದು ಮುಸಲ್ಮಾನರು ಹೆಣ್ಮಕ್ಳು ಐತಲ್ಲ ಹೋದಾಗ ಹೋಗ್ಬೇಕಾದ್ರೆ ಒಂದು PU ಕಾಲೇಜ್ ಇಲ್ಲ, ಇಲ್ಲಿವರೆಗೆ ನಿಮಗೆ ಗಮನ ಇಲ್ಲ. ಒಂದು ಶಾದಿ ಮೇಲೆ ಜಾಗ ಕೇಳಕ್ಕೆ ಹೋದರೆ 2008ರಲ್ಲಿ ಇವ್ರಿಗೂ ಇದು ಗತಿ ಆಗಿಲ್ಲ ಕೊಡಕ್ಕೆ. 1 ರೂಪಾಯಿ ಜಾಗ ನಾವು ಮಾಡಿಸ್ಕೊಂಡು ಬಂದೀವಿ JDS ಪಕ್ಷದಿಂದ. ಇದೆಲ್ಲ ವಾತಾವರಣಗಳು ಇಟ್ಕೊಂತ ಇವತ್ತು ಮುಸಲ್ಮಾನರು ಆಕ್ರೋಶ ಪಟ್ಟು ಈಗ ಪೈಲ್ವಾನ್ರಿಗೆ ಏನು ಅಖಾಡದಲ್ಲಿ ಪಕ್ಷೇತರ ಅಭ್ಯರ್ಥಿ ಅಂತ ಬಂದಿದ್ದಾರೆ ಅಂತ ಅಂದಮೇಲೆ ಎಲ್ಲ ರೈತಲ್ಲ ಎಲ್ಲ ಯುವಕರು ಅವ್ರಿಗೆ ಬೆಂಬಲ ನೀಡಿ ಅವ್ರಿಗೆ ಗೆಲ್ಲಿಸೋದ ಮೂಲಕ ವಿಧಾನಸಭೆಗೆ ಕಳಿಸ್ಬೇಕು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಆಮೇಲೆ ಐತಲ್ಲ ಇವ್ರು ಏನು ಯಾವುದೇ ಕಾರಣಕ್ಕೆ ಏನೋ ಒಂದು ಮಾತು ನಾನು ಏನು ಹೇಳ್ತೇನೆ ಅಂದರೆ, ಯಾವುದಾರ ಡೆವಲಪ್ಮೆಂಟ್ ನೀವು ಮಾಡಿದರೆ ಮಾತ್ರ ನೀವು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿರಿ, ಇಲ್ಲ ಯಾವುದಾರ ಒಂದು ಸ್ಟೇಟ್ಮೆಂಟ್ ಕೊಡಿರಿ. ಜನರಲ್ಲಿ ಬರ್ರಿ, ಜನ ನಿಮಗೆ ಸರಿಯಾದ ಪಾಠ ಕಲಿಸ್ತಾರೆ ನಿಮಗೆ. ಅದು ಸುಮ್ಮನೆ ಐತಲ್ಲ, ನೀವು ಐತಲ್ಲ ನಾವು ಐತೀವಿ ಯಾವ 500 ರೂಪಾಯಿ ಓಟು 1000 ರೂಪಾಯಿ ಇದು ಬಿಡ್ರಿ ಮಾತು. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು ಒಳ್ಳೇದಲ್ಲ. ಈ 500 ರೂಪಾಯಿದು ಐತಲ್ಲ ಭಾರಿ ದೊಡ್ಡ ಒಂದು ಹೈಲೈಟ್ ಆಗಿಬಿಡ್ತೈತಿ. ಅಂದರೆ ಈ ಬಾರಿ ದುಡ್ಡೆಲ್ಲ ಏನು ಸರಿ ಆಗಲ್ಲ ಅಂತಾರೆ. ಇದು ಈ ದುಡ್ಡು ಈ ಬಾರಿ ಏನು ಕೆಲಸ ಆಗಲ್ಲ. ಯಾವ ಎಲೆಕ್ಷನ್ನಾಗ ಯಾರು ದುಡ್ಡು ಖರ್ಚು ಮಾಡಲ್ಲ, ಯಾರು ದುಡ್ಡು ಹಂಚಲ್ಲ. ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲದರಲ್ಲಿ ಐತಲ್ಲ ಕೋಳಿ ದುಡ್ಡು, ಅದು ಬ್ರ್ಯಾಂಡಿ ಆಮಿಷ ಎಲ್ಲ ತೋರಿಸಿ ನೀವು ಮಾಡಕತ್ತಿರೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ ನೀವೇ ಮಾಡಿರೋದು ರಾಜಕಾರಣಿಗಳು. ಅದು ಮಾಡಿದ ಮೇಲೆ ಎಲ್ಲ ಬಂದೈತಿ. ಬರೀ ಮುಸಲ್ಮಾನರ 500 ರೂಪಾಯಿ ಓಟ್, 500 ರೂಪಾಯಿ ಮುಸಲ್ಮಾನರು ದಾನ ಧರ್ಮ ಮಾಡ್ತೀವಿ 500 ರೂಪಾಯಿ. ಇದು ತಪ್ಪು ಮಾತುಗಳಿದ್ದು, ತಪ್ಪು ಮಾಹಿತಿಗೆ ಯಾರು ದಯವಿಟ್ಟು ಇದು ಆಗಬೇಡ್ರಿ. 500 ರೂಪಾಯಿ 1000 ರೂಪಾಯಿ ನಿಮ್ಮ ಬಾಯಿಗಳು ಐತಲ್ಲ ಬಿಗಿ ಹಾಕಡ್ರಿ, ಇದೇ ನಿಮಗೆ ಎಫೆಕ್ಟ್ ಆಗೋದು. ನೀವು 100ಕ್ಕೆ 100 100% ಸೋಲ್ತೀರಿ ನೀವು. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಈ ಬಾರಿ ಸಮರ್ಥವ್ರು ಸೋಲ್ಸೋದು 100%, 100ಕ್ಕೆ 100 ಸೋಲ್ತಾರೋ. ಮುಲಾಜಿನೇ ಇಲ್ಲ, 100ಕ್ಕೆ 100 ಸೋಲ್ತಾರೆ.
ಎಲ್ಲೇ ಒಂದ್ ಕಡೆ ನಿಮ್ಮ ನಾಯಕರು ಬಂದು ಮನವೊಲಿಸಿದ್ರೆ ತಾವು ಕೇಳ್ತೀರಿ ಅವು ಕಾಂಗ್ರೆಸ್ ಪಕ್ಷದವ್ರಿಗೆ ಸಂಬಂಧಪಟ್ಟಿದ್ದದು. ನಾವು ಕಾಂಗ್ರೆಸ್ ಪಕ್ಷದವರು. ಜಮೀರ್ ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಅಹಮದ್ ಅವರು ಬಂದು ಇಲ್ಲಪ್ಪ ಇದೊಮ್ಮೆ ಆಯ್ತು ಅಂತ ಅಲ್ಲ, ಜಮೀರ್ ಅಹಮದ್ ಕೇಳ್ರಿ. ಜಮೀರ್ ಅಹಮದ್ ಅಂದರೆ ನಾನು JDS ನಾಗೆ ಜಮೀರ್ ಅಹಮದ್ ಅವ್ರ ಶಿಷ್ಯ, ಕಟ್ರಿ ಶಿಷ್ಯ. ನಾನು ಓಪನ್ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಜಮೀರ್ ಅಹಮದ್ ಅವರು ಕಟ್ರಿ ಶಿಷ್ಯ. ನಾನು ಅವ್ರ ಜೊತೆಗೆ 10 ವರ್ಷ ನಾನು ಐತಲ್ಲ ರಾಜಕೀಯದಲ್ಲಿ ಅದೀನಿ. ಅವ್ರು ಕೊಪ್ಪಳ ಎಲೆಕ್ಷನ್, ಗಂಗಾವತಿ ಎಲೆಕ್ಷನ್, ಬಳ್ಳಾರಿ, ಮೈಸೂರು ಎಲ್ಲ ಎಲೆಕ್ಷನ್ಗಳಲ್ಲಿ ನಾನು ಇದ್ದೀನಿ ಅವ್ರ ಜೊತೆಗೆ. ಆಯ್ತು, ಆಮೇಲೆ ಅವ್ರು ನೋಡಕತ್ತಿರ್ಬೋದು, ನೋಡ್ತಾರವರು. ಅವ್ರ ಜೊತೆಗೆ ಶಕೀಲ್ ನವಾಜ್ ಮೊದಲೇ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋ ಟೈಮಿಗೆ ಹಿರೂರ್ನಾಗ ಮೀಟಿಂಗ್ ನಡೆದಿದ್ದು ನಾನೇ ಬೇಡ ಅಂತ ಎದ್ದಿದ್ದು. ಅದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅದು ಬೇಡ. ನಮ್ಮ ಅಹಿಂದ ಸಮಾಜದ ಒಂದು ಮುಖಂಡರು ಅವರು, ಅವ್ರಿಗೆ ಕಡೆಗಣಿಸಿ ಮಾತಾಡಿದ್ದಕ್ಕೆ ಮುಂದೆ ರಾಜ್ಯದಲ್ಲಿ ಐತಲ್ಲ ಭಾಳ ದೊಡ್ಡ ಎಫೆಕ್ಟ್ ಆಗೋದು ಇದೆ. ಇದು ಮೊದಲೇ ಇದು ಎಲ್ಲ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಯಾರು ಹೊಂದಿಸಿದ್ರೆ ಇವರು ಒಲಿಯಲ್ಲ ಅಂತ ನನಗೆ ಅನ್ನಿಸ್ತೈತಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ. ಇವರು ಎಲೆಕ್ಷನ್ ಕಾಂಟೆಸ್ಟ್ ಮಾಡೇ ಮಾಡ್ತಾರೆ, ಅಖಾಡದಲ್ಲಿ ಇದ್ದೇ ಇರ್ತಾರೆ. ಅವರಿಗೆಲ್ಲ ಈ ಊರಿನ ಜನ ಐತಲ್ಲ ಅವ್ರಿಗೆ ಬೆಂಬಲ ಕೂಡ ನೀಡಬೇಕು. ಎಲ್ಲ ಥರ ಜನಾಂಗ ಅವ್ರ ಜೊತೆಗೆ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸಿ ನಾನು ಒಂದು 2 ಮಾತು ಮುಗಿಸ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ, ಜಂಗ್ಲಿ.